ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ಗೆ ಬೇಡ ಎಂದರು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ಗೆ ಬೇಡ ಅಂತ ಹೇಳಿದ್ರು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಕೂಡ ಪ್ರಕರಣದಲ್ಲಿ ಪಾಲುದಾರರು. ಬಿಜೆಪಿ ದಳ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಕುಮಾರಸ್ವಾಮಿ ಏನೇನೋ ಹೇಳ್ತಾ ಇರ್ತಾರೆ, ವಿಷಯ ಡೈವರ್ಟ್ ಮಾಡಲು ಮಾತನಾಡ್ತಾರೆ. ಹಾಸನದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕು, ಪ್ರಕರಣಕ್ಕೆ ನೇರವಾಗಿ ಬಿಜೆಪಿ ಪಕ್ಷ ಕೂಡ ಹೊಣೆ, ಮೋದಿಯವರು ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಡಿಕೆ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ನೇರ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಪ್ರಜ್ವಲ್ಗೆ ಬೇಡ ಅಂತ ಹೇಳಿದ್ರು, ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಮೋದಿ ಕೂಡ ಪ್ರಕರಣದಲ್ಲಿ ಪಾಲುದಾರರು ಅಂತ ಡಿಕೆ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಹಾಗೆ ದಳದ ವಿರುದ್ಧ ಸಂಸದ ಡಿಕೆ ಸುರೇಶ್ ಕಿಡಿಕಾರ್ತಾ ಇದ್ದಾರೆ. ಈಗ ಬೇರೆ ಬೇರೆ ವಿಚಾರ ಬಿಜೆಪಿ ಅವರ ಅಲೈನ್ಸ್ ಪಾರ್ಟ್ನರ್. ಇವತ್ತು ನಾವು ಅದನ್ನ ಕೇಳ್ಬೋದಲ್ಲ, ನೇಹಾ ವಿಚಾರಕ್ಕೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ಬೋದು. ಈಗ ಬೇರೆ ಬೇರೆ ವಿಚಾರ ಗಾಳಿ ಬಾಗಿ ವಿಚಾರ ಮಾತಾಡ್ತಾರೆ. ಗಾಳಿ ಬಾಗಿ ವಿಚಾರ ಮಾತಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಅವ್ರನ್ನ ಯಾಕೆ ಗಾಳಿ ಬಾಗಿ ವಿಚಾರ ಚರ್ಚೆ ಮಾಡ್ತಾರೆ? ಕಾಂಗ್ರೆಸ್ಗೂ ಗಾಳಿ ಬಾಗಿಗೂ ಏನು ಸಂಬಂಧ ಇದೆ? ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು, ಎನ್ಡಿಎ ಪಾರ್ಟ್ನರ್, ಎನ್ಡಿಎ ಮುಖ್ಯಸ್ಥರು, ಅವರು ಅವರ ಪಕ್ಷದ ಅಭ್ಯರ್ಥಿ ಪರ ಬಂದು ಪ್ರಚಾರ ಮಾಡಿದ್ದಾರೆ. ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರ ನೇರವಾಗಿ ಇದಕ್ಕೆ ಹೊಣೆಗಾರರಾಗಿದ್ದಾರೆ. ಅವರ ಸ್ಪಷ್ಟೀಕರಣ ಕೊಡಬೇಕು ಇದ್ರ ಬಗ್ಗೆ. ದೇಶದ ಪ್ರಧಾನಮಂತ್ರಿಗಳು ಇಂಥ ಒಂದು ದೊಡ್ಡ ಸೆಕ್ಸ್ ಏನು ಬ್ರಾಕೆಟ್ ಸ್ಕ್ಯಾಂಡಲ್ ಏನಂತ ಕರೀತಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡಬೇಕು. ಏನು ಇದ್ರ ಬಗ್ಗೆ ಮುಂದಿನ ನಡೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಕೊಡ್ಬೇಕಾಗ್ತದೆ. ಇಲ್ಲ ಅಂತ ಇದನ್ನ ಬೇರೆ ರೀತಿ ಎಲ್ಲಾ ಕಡೆನೂ ಒಂದ್ ಕಡೆ ಎಲ್ಲ ಬೇರೆ ಕರ್ನಾಟಕದ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಮಾನ ಮರ್ಯಾದೆನ ಹರಾಜಕ್ಕಾಗುತ್ತೆ. ಈ ವಿಚಾರನ ಯಾಕೆ ಮಾತಾಡೋದಿಲ್ಲ ಪ್ರಧಾನಮಂತ್ರಿಗಳು? ಇದಕ್ಕೆ ನೇರ ಹೊಣೆಗಾರರು ಪ್ರಧಾನಮಂತ್ರಿಗಳು, ಅದರಲ್ಲೇ ಅನುಮಾನನೇ ಇಲ್ಲ.